ಬ್ಯಾಕ್. ಗರಿಷ್ಠ ಶಿಕ್ಷೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ಪಿಪಿ ಜಗದೀಶ್ ಅವರಿಗೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಅವರ ಪ್ರಶ್ನೆ. ಗರಿಷ್ಠ ಶಿಕ್ಷೆಯನ್ನ ಯಾಕೆ ಕೊಡಬಾರದು ಅಂತ ಗರಿಷ್ಠ ಶಿಕ್ಷೆಗೆ ಪದೇ ಪದೇ ಮನವಿಯನ್ನ ಮಾಡ್ತಾ ಇದ್ದಾರೆ ಎಸ್ಪಿಪಿ ಅವರು. ಯಾಕೆ ಕೊಡಬೇಕು, ಹಾಗಿದ್ರೆ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬ್ಲಾಕ್ ಮೇಲ್ ಮಾಡೋದು ಇವ್ರ ಕೆಲಸ ಆಗಿತ್ತು, ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ರು. ಮಹಿಳೆ ಒಪ್ಪಿಗೆ ಇಲ್ಲದೆ ಇದ್ರು ವಿಡಿಯೋ ಮಾಡ್ತಾ ಇದ್ರು. ಸಹಕರಿಸದೇ ಇದ್ರೆ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ರು. ಸಂತ್ರಸ್ತೆ ಅನುಮತಿಯನ್ನ ಪಡೆದೇ ವಿಡಿಯೋ ಮಾಡಿದ್ದು, ಸಹಕರಿಸಲಿಲ್ಲ ಅಂತಂದ್ರೆ ವಿಡಿಯೋನ ಬೇರೆ ಕಡೆ ಕಳಿಸ್ತೀನಿ, ವೈರಲ್ ಮಾಡ್ತೀನಿ ಅಂತ ಹೇಳೋದು. ನೋಡಿ, ಈ ರೀತಿ ಎಲ್ಲ ಬೆದರಿಕೆ ಹಾಕಿದ್ದನಂತೆ ಈ ದೋಷಿ. ಸೊ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಎಸ್ಪಿಪಿ ಅವರು ಮತ್ತೆ ಮತ್ತೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಗರಿಷ್ಠ ಶಿಕ್ಷೆಯನ್ನ ಕೊಡಿ ಅಂತ. ಕಾನೂನು ಗೊತ್ತಿದ್ದರೂ ಕೂಡ ಅಪರಾಧಿ ಪ್ರಜ್ವಲ್ ಕೃತ್ಯವನ್ನ ಎಸಗಿರುವಂತದ್ದು. ಮಗಳ ಮದುವೆ ಇದ್ದದ್ದಕ್ಕೆ ಎಲ್ಲವನ್ನು ಸಹಿಸಿದ್ಲು ಆ ಮಹಿಳೆ. ಈ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ ಇಲ್ವೇ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ. ಕಾನೂನು ಗೊತ್ತಿದೆ, ಆದಾಗ್ಯೂ ಅಪರಾಧಿ ಪ್ರಜ್ವಲ್ ಈ ರೀತಿಯ ಕೃತ್ಯವನ್ನ ಎಸಗಿದ್ದ. ಮಗಳ ಮದುವೆ ಇತ್ತು, ಹೀಗಾಗಿ ಈ ಮಹಿಳೆ ಸುಮ್ಮನಿದ್ಲು. ಆ ಮಹಿಳೆಗೆ ಬೆದರಿಸುವಂತ ಕೆಲಸಗಳನ್ನ ಇವರು ನಿರಂತರವಾಗಿ ಮಾಡಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇದಕ್ಕಾಗಿ ಎಲ್ಲವನ್ನು ಕೂಡ ಈ ಮಹಿಳೆ ಸಹಿಸಿದ್ಲು. ಈ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ ಅಂತೂ ಹಾಗೆ ಆಗುತ್ತೆ, ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಅಂತ ಎಸ್ಪಿಪಿ ಅವರ ಪ್ರಬಲ ವಾದ. ಸೊ ಏನಾಗಬಹುದು, ಪೀಠ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಎಲ್ಲವನ್ನೂ ಕೂಡ ಗಮನಿಸಿ ಅಂತಿಮವಾಗಿ ಎಷ್ಟು ವರ್ಷ ಜೈಲು ಶಿಕ್ಷೆ ಪ್ರಕಟ ಆಗಬಹುದು, ಏನಾಗಬಹುದು ಅನ್ನುವಂತಹದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ. ಸೊ ಈ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಕ್ಕಿಂತ ಪೂರ್ವದಲ್ಲಿ ಈ ಮೊದಲೇ ನಾನು ಹೇಳ್ತಾ ಇದ್ದೆ, ಆ ಪ್ರಕಾರವಾಗಿ ಪ್ರೊಸೀಜರ್ ಪ್ರಕಾರವಾಗಿ ಮತ್ತೆ ವಾದ ಪ್ರತಿವಾದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ನಯನ ಮಾಯಾಗೌಡ ವಾದ ಮಂಡನೆ, ಮತ್ತೊಂದು ಕಡೆ ಎಸ್ಪಿಪಿ ಜಗದೀಶ್ ಅವರ ವಾದ ಮಂಡನೆ, ವಾದ ಪ್ರತಿವಾದವನ್ನ ಈಗ ಪೀಠ ಆಲಿಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಪದೇ ಪದೇ ಮನವಿಯನ್ನ ಮಾಡಿಕೊಳ್ತಾ ಇರುವಂತದ್ದು ಎಸ್ಪಿಪಿ ಜಗದೀಶ್ ಅವರು, ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಜೀವಾವಧಿ ಶಿಕ್ಷೆ ಆಗಬೇಕು ಪ್ರಜ್ವಲ್ಗೆ ಅಂತ ಹೇಳಿ. ಈ ರೀತಿಯ ಕ್ರೌರ್ಯ ಮೆರೆದಿರುವಂತದ್ದು ಪ್ರಜ್ವಲ್ ರೇವಣ್ಣ. ಈ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿ ಅಂತ ಹೇಳಿ ವಕೀಲರು ಎಸ್ಪಿಪಿ ಅವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ವಿಡಿಯೋ ಮಾಡುವಂತ ಮನಸ್ಥಿತಿಯೇ ಕ್ರೂರವಾದ್ದು. ಅತ್ಯಾಚಾರವೇ ಕ್ರೂರ, ವಿಡಿಯೋ ಮಾಡಿದ್ದು ಮತ್ತಷ್ಟು ಕ್ರೂರ. ಇಂಥ ಕ್ರೂರಿಗಳನ್ನ ತಕ್ಕ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಎಸ್ಪಿಪಿ ಅವರ ವಾದ. ಅತ್ಯಾಚಾರ ಅನ್ನುವಂಥದ್ದೇ ಕ್ರೂರ, ಅದನ್ನ ವಿಡಿಯೋ ಮಾಡೋದು ಅಂತಂದ್ರೆ, ವಿಡಿಯೋ ಚಿತ್ರೀಕರಿಸಿದ್ದು ಗಂಭೀರವಾದಂತಹ ಅಪರಾಧ. ಎಂತ ಶಿಕ್ಷೆ ವಿಧಿಸಬೇಕು ಅಂದ್ರೆ ಇತರರಿಗೂ ಇದು ಎಚ್ಚರಿಕೆ ಆಗಬೇಕು. ವಿಡಿಯೋ ಮಾಡುವಂತ ಮನಸ್ಥಿತಿ ಕ್ರೂರ, ಅತ್ಯಾಚಾರವೇ ಕ್ರೂರ, ಇನ್ನ ವಿಡಿಯೋ ಮಾಡೋದು ಅಂತಂದ್ರೆ ಅದೆಷ್ಟು ಕ್ರೂರ, ಎಂತ ಕ್ರೌರ್ಯ ಮೆರೆದಿದ್ದಾರೆ ನೀವೇ ಆಲೋಚಿಸಿ. ನೀವು ಕೊಡುವಂತ ಶಿಕ್ಷೆ ಎಂತ ಶಿಕ್ಷೆಯನ್ನ ವಿಧಿಸಬೇಕು ಅಂದ್ರೆ ಅದು ಇತರರಿಗೂ ಕೂಡ ಎಚ್ಚರಿಕೆ ಆಗಬೇಕು ಅಂತ ಎಸ್ಪಿಪಿ ಅವರು ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಯಾರು ವಕ್ರದೃಷ್ಟಿಯಿಂದ ಮಹಿಳೆಯರನ್ನ ನೋಡಬಾರದು, ಅತ್ಯಾಚಾರದ ಆಲೋಚನೆಯನ್ನೇ ಮಾಡಬಾರದು. ಆ ರೀತಿಯ ಎಚ್ಚರಿಕೆ ಆಗಬೇಕು ಈ ಶಿಕ್ಷೆ. ಆ ರೀತಿ ಶಿಕ್ಷೆಯನ್ನ ವಿಧಿಸಿ ಅಂತ ಹೇಳಿ ಎಸ್ಪಿಪಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಂಥ ಕಾಮುಕರಿಗೆ, ಕ್ರೌರ್ಯ ಮೆರೆದಂತ ರಾಕ್ಷಸರಿಗೆ ಎಂತ ಶಿಕ್ಷೆಯನ್ನ ವಿಧಿಸಬೇಕು ಅಂದ್ರೆ ಇತರರಿಗೆ ಪಾಠ ಆಗಬೇಕು. ಜೀವನ ಪರ್ಯಂತ ಜೈಲಲ್ಲೇ ಕಳಿಬೇಕು ಪ್ರಜ್ವಲ್ ರೇವಣ್ಣಗೆ ಯಾವುದೇ ಕಾರಣಕ್ಕೂ ದಯೆ ತೋರಬೇಡಿ. ಪ್ರಜ್ವಲ್ ತಂದೆ ಸಂತ್ರಸ್ತೆಯನ್ನ ಅಪಹರಿಸಿದ್ರು, ಅಪರಾಧಿ ದೇಶ ಬಿಟ್ಟು ಓಡಿ ಹೋಗಿದ್ದ. ಪ್ರಜ್ವಲ್ನನ್ನ ಜೀವನ ಪರ್ಯಂತ ಜೈಲಲ್ಲೇ ಹಾಕ್ಬಿಡಿ, ಆಚೆ ಬರೋದೇ ಬೇಡ ಆತ. ಪ್ರಜ್ವಲ್ ರೇವಣ್ಣಗೆ ದಯೆ ಕರುಣೆ ಯಾವುದೇ ಕಾರಣಕ್ಕೂ ತೋರಿಸಬೇಡಿ. ಪ್ರಜ್ವಲ್ ತಂದೆ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ್ದರೆ ಅಪರಾಧಿ ದೇಶ ಬಿಟ್ಟು ಓಡೋಗಿದ್ದ. ಈ ರೀತಿಯ ಕ್ರೌರ್ಯ ಮೆರೆದವರಿಗೆ ಕರುಣೆ ದಯೆ ಬೇಕಾ? ಇದು ಎಸ್ಪಿಪಿ ಜಗದೀಶ್ ಅವರ ವಾದ. ಎಸ್ಪಿಪಿ ಜಗದೀಶ್ ಅವರು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಸೇರಿ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಮಾಡಿದ್ದಾರೆ, ಒಬ್ರು ಇಬ್ರು ಅಲ್ಲ. ಜೀವಾವಧಿ ಶಿಕ್ಷೆಗೆ ಇದು ಅತ್ಯಂತ ಸೂಕ್ತವಾದಂತಹ ಪ್ರಕರಣ. ಹಣ ಅಧಿಕಾರ ಇರೋರಿಗೆ ಕಡಿಮೆ ಶಿಕ್ಷೆ ಆಗಬಾರದು, ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ.
ಈ ಪ್ರಕರಣ ಸಮಾಜಕ್ಕೆ ಒಂದು ಪಾಠ ಆಗಬೇಕು. ಎಲ್ಲರೂ ಸೇರಿ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಮಾಡಿದ್ರು. ಸಂತ್ರಸ್ತ ಮಹಿಳೆಯನ್ನು ಅಪಹರಿಸುವಂತ ಕೆಲಸ ಆಯಿತು. ಅಪರಾಧಿ ದೇಶ ಬಿಟ್ಟು ಓಡೋಗಿದ್ದ, ಕ್ರೌರ್ಯವನ್ನ ಮೆರೆದಿದ್ದ ಆಯ್ತ. ಇಂಥವ್ರಿಗೆಲ್ಲ ಯಾಕೆ ದಯೆ, ಯಾಕೆ ಕರುಣೆ? ಹಣ, ಅಧಿಕಾರ ಇರುವಂತವ್ರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಕಡಿಮೆ ಆಗಬಾರದು. ಅದು ಆದರೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಇಂಥವರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಜೀವಾವಧಿ ಶಿಕ್ಷೆಗೆ ಇದು ಸೂಕ್ತವಾದಂತಹ ಪ್ರಕರಣ. ಈ ಪ್ರಕರಣ ಸಮಾಜಕ್ಕೆ ಒಂದು ಪಾಠ ಆಗಬೇಕು. ನೋಡಿ, ಎಂತ ವ್ಯಾಲಿಡ್ ಪಾಯಿಂಟ್ಸ್ ಗಳನ್ನ ಎಸ್ಪಿಪಿ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆದಂತ ಎಲ್ಲ ಬೆಳವಣಿಗೆಗಳನ್ನ ಅವರು ರೀಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಈತ ದೇಶ ಬಿಟ್ಟು ಓಡೋಗಿದ್ದು, ಈ ಕಡೆ ಅವರ ತಂದೆ ಆ ಸಂತ್ರಸ್ತ ಮಹಿಳೆಯನ್ನೇ ಅಪಹರಣ ಮಾಡಿದ್ದು, ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ಮಾಡೋದು, ಸಹಕರಿಸಲಿಲ್ಲ ಅಂತಂದ್ರೆ ವಿಡಿಯೋನ ಶೇರ್ ಮಾಡ್ತೀನಿ, ಅವ್ರು ಕಳಿಸ್ತೀನಿ, ಇವ್ರು ಕಳಿಸ್ತೀನಿ ಅಂತ ಹೆದರಿಸೋದು. ಇಂಥ ರಾಕ್ಷಸರಿಗೆ ದಯೆ ಕರುಣೆಯನ್ನ ತೋರಿಸಬೇಕಾ? ಯಾವುದೇ ಕಾರಣಕ್ಕೂ ಬೇಡ. ಜೀವನ ಪರ್ಯಂತ ಜೈಲಲ್ಲೇ ಇರಬೇಕು ಪ್ರಜ್ವಲ್. ಜೀವನ ಪರ್ಯಂತ ಜೈಲಲ್ಲೇ ಹಾಕ್ಬಿಡಿ ಈತನನ್ನ ಅಂತ ಹೇಳಿ ಎಸ್ಪಿಪಿ ಜಗದೀಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಸೂಕ್ತವಾದ ಪ್ರಕರಣ. ಪ್ರಜ್ವಲ್ ಕ್ರೌರ್ಯಕ್ಕೆ ಸಂತ್ರಸ್ತೆ ಬದುಕೆ ಹಾಳಾಗಿದೆ. ಹೇಳಿಕೊಳ್ಳೋದಕ್ಕೆ ಆಗದ ರೀತಿಯ ಅತ್ಯಾಚಾರವನ್ನ ಎಸಗಿದ್ದಾನೆ. ಅಪರಾಧಿ ಮೇಲೆ ಯಾವುದೇ ರೀತಿಯ ಕನಿಕರ ಬೇಡ. ಪ್ರಾಸಿಕ್ಯೂಷನ್ ಪರ ವಕೀಲ ಜಗದೀಶ್ ಅವರ ಮನವಿ ಇದೆ. ನೋಡಿ, ಕೋರ್ಟ್ ವಿಚಾರಣೆ ವಿಳಂಬ ಮಾಡುವ ಯತ್ನವೂ ಕೂಡ ನಡೆಯುತ್ತಂತೆ. ತನ್ನ ಸ್ಥಾನವನ್ನ ಈತ ದುರುಪಯೋಗ ಮಾಡಿಕೊಂಡಿದ್ದಾನೆ ಸಂಸದನಾಗಿದ್ದು. ಪ್ರಜ್ವಲ್ ಕ್ರೌರ್ಯಕ್ಕೆ ಸಂತ್ರಸ್ತೆಯ ಬದುಕೇ ಹಾಳಾಗಿದೆ. ಹೇಳಿಕೊಳ್ಳೋದಕ್ಕೆ ಆಗದ ರೀತಿಯಲ್ಲಿ ಈತ ಅತ್ಯಾಚಾರವನ್ನ ಎಸಗಿದ್ದಾನೆ, ಕ್ರೌರ್ಯವನ್ನ ಮೆರೆದಿದ್ದಾನೆ. ಯಾವುದೇ ಕಾರಣಕ್ಕೂ ಅಪರಾಧಿ ಮೇಲೆ ಕನಿಕರ ಅನ್ನುವಂಥದ್ದು ಬೇಡ. ಕೂಡಲೇ ಇಂಥವರನ್ನ ಕಠಿಣಾತಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಬೇಡವೇ ಬೇಡ. ಈ ರೀತಿಯ ಕೆಲಸ ಮಾಡಿದಂಥವ್ರಿಗೆ ಇಂಥವರಿಗೆ ಯಾಕೆ ಸಾಫ್ಟ್ ಕಾರ್ನರ್? ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕು. ಈ ರೀತಿ ಕೃತ್ಯದಲ್ಲಿ ಭಾಗಿ ಆಗುವಂಥವರಿಗೆ ಒಂದು ಪಾಠ ಆಗಬೇಕು. ಎಚ್ಚರಿಕೆಯ ಸಂದೇಶ ರವಾನೆ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ವಕೀಲ ಜಗದೀಶ್ ಅವರು ಪೀಠದ ಮುಂದೆ ಇಡ್ತಾ ಇದ್ದಾರೆ. ಈತ ಯಾವ ರೀತಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದ, ಯಾವ ರೀತಿ ದೌರ್ಜನ್ಯ ಎಸಗಿದ್ದ, ಯಾವ ರೀತಿ ಮಹಿಳೆಯರ ಮೇಲೆ ಹೇಳಿಕೊಳ್ಳಲಾಗದಷ್ಟು ಕ್ರೌರ್ಯ ಮಾಡಿದ್ದ, ಅತ್ಯಾಚಾರ ಎಸಗಿದ್ದ, ಇವೆಲ್ಲವೂ ಕೂಡ ಕಣ್ಣೆದುರುಗಡೆ ಇದೆ, ದಾಖಲೆಗಳಿದೆ. ಇಂಥವರಿಗೆ ಕನಿಕರ ತೋರಬೇಡಿ ಮಹಾಸ್ವಾಮಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಡ್ತಾ ಇದ್ದಾರೆ. ಇದರ ಜೊತೆಗೆ ತನ್ನ ಅಧಿಕಾರವನ್ನು ಕೂಡ ಈತ ದುರ್ಬಳಕೆ ಮಾಡಿಕೊಂಡಿದ್ದ. ಆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರದ ದರ್ಪವನ್ನ ತೋರಿಯೇ ಈತ ಈ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ.